ನಮಸ್ಕಾರ. ನಾವಿವತ್ತು ಸಮೋಸ ಮಾಡ್ತಾಯಿದ್ದೀವಿ. ಎಲ್ಲರಿಗೂ ಪ್ರಿಯವಾದ ಸಮೋಸ. ಈ ಸಮೋಸ ಮಾಡೋದು ತುಂಬ ಟ್ರಿಕ್ಕಿ ಇದೆ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ 2 ಕಪ್ಪಿನಷ್ಟು ಮೈದಾ ಹಿಟ್ಟು ಹಾಕ್ಕೋಬೇಕು. ಹಿಟ್ಟನ್ನು ಜರಡಿ ಹಿಡಿದು ಹಾಕ್ಕೋಬೇಕು. ನಾನಿಲ್ಲಿ 2 ಟೀ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ತಾಯಿದ್ದೀನಿ ಮತ್ತು 2 ಟೀ ಸ್ಪೂನಷ್ಟು ಕಾಯಿಸಿರೋ ತುಪ್ಪ, 1 ಟೀ ಸ್ಪೂನ್ ಉಪ್ಪು ಮತ್ತು 1 ಟೀ ಸ್ಪೂನ್ ಓಂಕಾಳು ಹಾಕೋತಾ ಇದ್ದೀನಿ. ಹಿಟ್ಟನ್ನು ಚೆನ್ನಾಗಿ ಕಲಿಸ್ಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಿಟ್ಟನ್ನು ಕಲಸುವಾಗ ಮುಟ್ಗಿ ಮಾಡಿ ನೋಡಬೇಕು. ಅದು ಬಿಡ್ತಾ ಇದ್ದರೆ ಎಣ್ಣೆ ಮತ್ತು ತುಪ್ಪನ ಸ್ವಲ್ಪ ಆ್ಯಡ್ ಮಾಡ್ಕೋಬೇಕು. 1 ಸ್ಪೂನ್ ಸಾಕು. ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಬಿಡ್ತಾ ಇರಬಾರ್ದು. ಮುಟ್ಗಿ ಮಾಡಿದರೆ ಹಾಗೆ ಇರಬೇಕು ಹಿಟ್ಟು. ನೋಡಿ, ಈ ಥರ ಇರಬೇಕು. 1 ಟೀ ಸ್ಪೂನು ಆಯಿಲ್ ಹಾಕ್ತೀನಿ. ನೋಡಿ, ಈಗ ಮುಟ್ಗಿ ಮಾಡಿದರೆ ಹಾಗೇ ಇದೆ ಅದು. ನೋಡಿ, ಹಾಗೇ ಇದೆ ಹಿಟ್ಟು. ಸೊ ಇವಾಗ ಪರ್ಫೆಕ್ಟಾಗಿ ಬಂದಿದೆ. ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಸ್ವಲ್ಪ ಹಾಕ್ಕೋಬೇಕು ನೀರನ್ನ. ಜಾಸ್ತಿ ನೀರು ಹಾಕ್ಕೊಂಡು ತೆಳು ಮಾಡ್ಕೊಂಡ್ರೆ ಸಮೋಸ ಮಾಡೋಕ್ಕೇ ಬರಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಮತ್ತು ಹಿಟ್ಟು ಸ್ವಲ್ಪ ಗಟ್ಟಿನೇ ಇರಬೇಕು. ನೋಡಿ, ಈ ಥರ ಗಟ್ಟಿನೇ ಇರಬೇಕು ಹಿಟ್ಟು. ಅರ್ಧ ಗಂಟೆ ನೆನೆಯಕ್ಕೆ ಬಿಡಬೇಕು. ಇವಾಗ ಮುಚ್ಚಳ ಮುಚ್ಚಿ ಅರ್ಧ ಗಂಟೆ ನೆನೆಯಕ್ಕೆ ಬಿಡೋಣ. 5 ರಿಂದ 6 ಆಲೂಗಡ್ಡೆ ತೊಗೊಂಡಿದ್ದೀನಿ. ಆಲೂಗಡ್ಡೆನ ಬೇಯಿಸ್ಬಿಟ್ಟು ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಬೇಕು. ಇವಾಗ ಸಮೋಸ ಫಿಲ್ಲಿಂಗಿಗೆ 1 ಟೀ ಸ್ಪೂನು ಸೋಂಪು ಕಾಳು, 1 ಟೀ ಸ್ಪೂನು ಧನಿಯಾ ಕಾಳು ಮತ್ತು 1 ಟೀ ಸ್ಪೂನು ಜೀರಿಗೆ ರಫಾಗಿ ಕುಟ್ಕೋಬೇಕು. ನೋಡಿ, ಈ ಥರ ಇರಬೇಕು. ಇವಾಗ ಸಮೋಸ ಫಿಲ್ಲಿಂಗಿಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ 2 ಟೀ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕಬೇಕು. 1 ಟೀ ಸ್ಪೂನಷ್ಟು ಜೀರಿಗೆ ಮತ್ತು ರಫಾಗಿ ಕುಟ್ಕೊಂಡಿದ್ವಲ್ಲ ಮಸಾಲಾನ ಅದನ್ನು ಹಾಕೋತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಇಂಗು, 3 ರಿಂದ 4 ಗ್ರೀನ್ ಚಿಲ್ಲೀಸು, ಹಸಿಶುಂಠಿ 1 ಟೀ ಸ್ಪೂನು, ಶೇಂಗಾ ಮತ್ತು ಹಸಿ ಬಟಾಣಿನ ಒಂದು ಸಣ್ಣ ಕಪ್ಪಿಂದ ಅರ್ಧ ಕಪ್ಪು ಹಾಕಿದ್ದೀನಿ. 1 ಟೀ ಸ್ಪೂನು ಬ್ಲ್ಯಾಕ್ ಸಾಲ್ಟು, 1 ಟೀ ಸ್ಪೂನು ಆಮ್ಚೂರ್ ಪೌಡರು, ಅರ್ಧ ಟೀ ಸ್ಪೂನು ಜೀರಾ ಪೌಡರು, 2.5 ಟೀ ಸ್ಪೂನು ರೆಡ್ ಚಿಲ್ಲಿ ಪೌಡರು, 1 ಟೀ ಸ್ಪೂನು ಧನಿಯಾ ಪೌಡರು, 1 ಟೀ ಸ್ಪೂನು ಗರಂ ಮಸಾಲ, 1 ಟೀ ಸ್ಪೂನು ಚಾಟ್ ಮಸಾಲ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಸ್ಮ್ಯಾಶ್ ಮಾಡಿರೋ ಆಲೂಗಡ್ಡೆ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಬೇಕು.
ಸಮೋಸ ಫಿಲ್ಲಿಂಗ್ ರೆಡಿ ಆಯಿತು. ಇವಾಗ ಅರ್ಧ ಗಂಟೆ ಆಗಿದೆ. ಹಿಟ್ಟನ್ನು ಸ್ವಲ್ಪ ಸಾಫ್ಟ್ ಮಾಡ್ಕೊಳ್ಳೋಣ. ನಾವು ಚಪಾತಿ ಲಟ್ಟಿಸ್ತೀವಲ್ಲ, ಅಷ್ಟು ಹಿಟ್ಟು ತೊಗೋಬೇಕು. ಅದಕ್ಕಿಂತ ಜಾಸ್ತಿ ತೊಗೊಂಡ್ರೂ ಪರವಾಗಿಲ್ಲ. ಓವಲ್ ಶೇಪಲ್ಲಿ ಉದ್ದಬೇಕು. ನೋಡಿ, ಇಷ್ಟು ತಿಕ್ಕಾಗಿರಬೇಕು. ಸಮೋಸಾಗೆ ಇಷ್ಟು ತಿಕ್ಕಾಗಿದ್ದರೆ ಸಮೋಸ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಈಕ್ವಲ್ ಆಗಿ ಫೋಲ್ಡ್ ಮಾಡಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಿರೋ ಭಾಗ ತಗೊಂಡು ಅದಕ್ಕೆ ನೀರು ಹಚ್ಕೋಬೇಕು. ಆಮೇಲೆ ಈ ಥರ ಫೋಲ್ಡ್ ಮಾಡಬೇಕು, ಸೀಲ್ ಮಾಡಬೇಕು ಕರೆಕ್ಟಾಗಿ. ಈ ಥರ ಪ್ರೆಸ್ ಮಾಡಬೇಕು. ಮಸಾಲಾನ ಫಿಲ್ ಮಾಡ್ತಾ ಇದ್ದೀನಿ. ತುಂಬ ಜಾಸ್ತಿನೂ ಅಲ್ಲ, ತುಂಬ ಕಡಿಮೆನೂ ಅಲ್ಲ, ಮೀಡಿಯಮ್ ಆಗಿ ಫಿಲ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಚ್ಕೋಬೇಕು. ನಾವು ಫೋಲ್ಡ್ ಮಾಡಿರ್ತೀವಲ್ಲ, ಅದರ ಅಪೋಸಿಟ್ ಸೈಡು ಈ ಥರ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡು ಎರಡನ್ನು ಜಾಯಿಂಟ್ ಮಾಡ್ಕೋಬೇಕು ಅಪೋಸಿಟ್ ಸೈಡು. ಆಮೇಲೆ ಕ್ಲೋಸ್ ಮಾಡಬೇಕು. ಈ ಥರ ನಿಧಾನವಾಗಿ ಪ್ರೆಸ್ ಮಾಡ್ಕೋಬೇಕು. ನೋಡಿ, ಸಮೋಸ ಫಿಲ್ಲಿಂಗ್ ಆಯಿತು. ಇವಾಗ ಇನ್ನೊಂದು ತೋರಿಸ್ತೀನಿ. ಈ ಥರ ಫೋಲ್ಡ್ ಮಾಡ್ಕೋಬೇಕು ನೋಡಿ. ಸಮೋಸ ಫಿಲ್ಲಿಂಗ್ನ ತುಂಬ ಓವರ್ಲೋಡ್ ಆಗಿ ಫಿಲ್ ಮಾಡಬಾರ್ದು. ಯಾಕಂದರೆ ಜಾಸ್ತಿ ಆದರೆ ಅದು ಕವರ್ ಮಾಡೋಕ್ಕಾಗಲ್ಲ. ಆಮೇಲೆ ಫ್ರೈ ಮಾಡುವಾಗ ಆಚೆ ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಫಿಲ್ಲಿಂಗ್ನ ಮಾಡ್ಕೋಬೇಕು. ಫಿಲ್ಲಿಂಗ್ ಎಲ್ಲ ರೆಡಿ ಆಯಿತು. ಇವಾಗ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ.
ತುಂಬ ಬಿಸಿ ಮಾಡಬಾರ್ದು. ನೋಡಿ ಈ ಥರ ಹಿಟ್ಟು ಹಾಕಿದ್ದೀನಿ, ಚಿಕ್ಕ ಚಿಕ್ಕದಾಗಿ ಬಬಲ್ ಬರಬೇಕು, ಈ ಥರ ಇರಬೇಕು ಹೀಟು. ತುಂಬ ಹೈ ಫ್ಲೇಮಲ್ಲಿಟ್ಟು ಎಣ್ಣೆ ಬಿಸಿ ಮಾಡಿ ಹಾಕಿದರೆ ಸಮೋಸ ಎಲ್ಲ ಒಡೆದೋಗುತ್ತೆ, ಆಚೆ ಬಂದುಬಿಡುತ್ತೆ ಎಲ್ಲ ಫಿಲ್ಲಿಂಗು. ಸೊ ಅದಕ್ಕೋಸ್ಕರ ಫಸ್ಟಿಗೆ ತುಂಬ ಲೋ ಫ್ಲೇಮಲ್ಲಿ ಎಣ್ಣೆ ಬಿಸಿ ಮಾಡಿ ಆಮೇಲೆ ಹಾಕಿದ ಮೇಲೆ ಸ್ವಲ್ಪ ಫ್ಲೇಮ್ನ ಜಾಸ್ತಿ ಮಾಡ್ಕೋಬೇಕಷ್ಟೇ. ನೋಡಿ ಈ ಥರ ಇರಬೇಕು. ಫ್ರೈ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಇವಾಗ ಟರ್ನ್ ಮಾಡ್ಕೊಳ್ಳೋಣ. ನೋಡಿ ಕಲರ್ ಚೇಂಜ್ ಆಗಿದೆ, ಫ್ರೈ ಆಗ್ತಾ ಇದೆ. ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು. ನೋಡಿ ಇವಾಗ ಫ್ರೈ ಆಯಿತು, ಸಮೋಸ ಪರ್ಫೆಕ್ಟಾಗಿ ಬಂದಿದೆ. ಇವಾಗ ಫ್ಲೇಮ್ನ ಬಂದ್ ಮಾಡೋಣ. ಎಣ್ಣೆ ಬಿಸಿನೇ ಇದೆ, ಸ್ವಲ್ಪ ಹಿಟ್ಟು ಹಾಕಿದ್ದೀನಿ ನೋಡಿ, ಬಬಲ್ ಬರ್ತಾ ಇದೆ. ಇವಾಗ ಉಳಿದಿರೋ ಸಮೋಸನ ಹಾಕ್ತಾ ಇದ್ದೀನಿ. ಮತ್ತು ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಯಿತು ಸಮೋಸ. ನೀವು ಕೂಡ ಈ ಟ್ರಿಕ್ಕನ್ನು ಯೂಸ್ ಮಾಡಿ ಮನೆಯಲ್ಲೇ ಸಮೋಸನ ಟ್ರೈ ಮಾಡ್ಬೋದು. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಒತ್ತಿ. ಥ್ಯಾಂಕ್ ಯು ವೆರಿ ಮಚ್.